ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಪಲ್ಲವೀಸ್ ಫುಡ್ ಟಾಕೀಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಕ್ಸಾಮ್ ಇತ್ತು ಅಂತ ಬೆಳಿಗ್ಗೆ ಬೇಗ ಎದ್ದಿದ್ದೆ 3 o'clock ಹಂಗೆ. ಆದರೆ ನೈಟ್ ಮಲಗಿದ್ದು ಲೇಟ್ ಆಗಿತ್ತು. ಸೊ ಓದಕ್ಕೆ ಮೂಡ್ ಇರಲಿಲ್ಲ. ಅಮ್ಮ ಕಾಫಿ ಮಾಡಿಕೊಟ್ರು. ಇದು ನಮ್ಮ ಮಮ್ಮಿಯ ಡೈಲಿ ರುಟೀನ್ ಆಗಿರುತ್ತೆ. ಎದ್ದು ಫ್ರೆಶ್ ಅಪ್ ಆಗಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತಾರೆ. ಅಮ್ಮ ಬಿಸಿನೀರು ಕುಡಿದು ಅಲ್ಲಿಂದ ಅವ್ರ ವರ್ಕ್ ರುಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ನನ್ನ ತಮ್ಮನಿಗೆ ಕಾಲೇಜು ಸ್ಕೂಲು 7:45ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರೊಳಗಡೆ ನಮ್ಮ ಮಮ್ಮಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿರೋದನ್ನ ಲಂಚ್ ಬಾಕ್ಸಿಗೆ ಕಟ್ಟಿ ನಮಗೆ ತಿನ್ನೋಕ್ಕೂ ಕೊಡಬೇಕು. ಯಾಕಂದರೆ ನಾವು 7:15ಗೆಲ್ಲ ಮನೆ ಹೊರಡಬೇಕು. ಸೊ ಅಮ್ಮ ನೀರು ಕುಡಿತಾ ಕುಡಿತಾ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ರು. ನಾನು ರೂಮಿಂದ ಆಚೆ ಬಂದು ಐಡಿಯಾ ಕೊಟ್ಟೆ. ಆಬ್ವಿಯಸ್ಲಿ ನಂಗೆ ರೊಟ್ಟಿ ಅಂದರೆ ಇಷ್ಟ. ಸೊ ಅದ್ರ ಜೊತೆಗೆ ಟೊಮೊಟೊ ಗೊಜ್ಜು ಮಾಡು ಅಂದೆ. ಸೊ ಟೊಮೊಟೊ ಗೊಜ್ಜಿಗೆ ಅದಕ್ಕೆ ಎಕ್ಸ್ಟ್ರಾ ಪೀಸ್ ಮತ್ತು ಆಲೂಗಡ್ಡೆ ಸೇರಿಸಿ ಅಂತ ಹೇಳಿದ್ದೆ. ಅಮ್ಮ ರವೆ ರೊಟ್ಟಿ ಮಾಡ್ತಿದ್ದಾರೆ. ರವೆ ರೊಟ್ಟಿನ ಮರ್ಚಾಕಕ್ಕೆ ಹೋಗಿ ಕಿತ್ತಾಕ್ತಾರೆ. ಅದು ಹರಿಬರಿಲಿ ಬೆಳಿಗ್ಗೆ ಬೇಗ ಪ್ಯಾಕ್ ಮಾಡಬೇಕಲ್ವ ಲಂಚು. ಸೊ ಅದಕ್ಕೆ ಕಿತ್ತೋಗಿದೆ. ಸೊ ನಿಮ್ಮ ಮನೇಲೂ ಏನಾದರೂ ಹಿಂಗೆ ಚಪಾತಿ ಇಲ್ಲ ರೊಟ್ಟಿ ಏನೇ ಮಾಡೋಕ್ಕೆ ಈ ಥರ ಎಲ್ಲ ಸ್ಮಾಲ್ ಮಿಸ್ಟೇಕ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ನಾನು ರೆಡಿಯಾಗಕ್ಕೆ ಹೋಗಿದ್ದೆ. ಸೊ ಈ ರವೆ ರೊಟ್ಟಿದು ಮತ್ತು ಟೊಮೊಟೊ ಗೊಜ್ಜುದು ವಿಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಮ್ಮ ಮಮ್ಮಿಗೆ ಹೇಳಿ ಮತ್ತೆ ಮಾಡಿಸ್ತೀನಿ. ನೋಡಿ, ಟೊಮೊಟೊ ಗೊಜ್ಜಿಗೆ ಬಟಾಣಿ ಆಲೂಗಡ್ಡೆ ಹಾಕಿದರೆ ನಾನು ಹೇಳ್ದಂಗೆ. ಯಾಕಂದರೆ ನಾನು ತರಕಾರಿ ಎಲ್ಲ ವೆಲ್ಡೆ ಚೆನ್ನಾಗಿ ತಿನ್ನೋದು ಅದಕ್ಕೆ. ಈ ಗೊಜ್ಜು ನನ್ನ ಆಲ್ ಟೈಮ್ ಫೇವ್ರೆಟ್. ಯಾಕಂದರೆ ಇದು ಚಪಾತಿ, ರೊಟ್ಟಿ, ಮುದ್ದೆ, ಇಡ್ಲಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆಲ್ ಇನ್ ಒನ್ ಥರ ಹೇಳ್ಬೋದು. ನನ್ನ ತಮ್ಮನ್ನ ಸ್ಕೂಲು ಮತ್ತು ಕಾಲೇಜಿಗೆ ಕಳಿಸಿ ಅಮ್ಮ ಕೆಳಗಡೆ ಹೋಗಿ ರಂಗೋಲಿ ಹಾಕಿ ಮತ್ತು ಮನೆ ಹತ್ರನೂ ಹಾಕಿದ್ರು. ಆಮೇಲೆ ಗಿಡಕ್ಕೆ ನೀರು ಹಾಕಬೇಕಿತ್ತು. ಯಾಕಂದರೆ ತುಂಬ ಬಿಸಿಲಿದೆ ಅಲ್ವಾ, ಅದಕ್ಕೆ ಒಣಗಬಾರ್ದು ಅಂತ. ಸೊ ಅಮ್ಮ ನಮ್ಮನ್ನು ಸ್ಕೂಲು ಕಾಲೇಜಿಗೆ ಕಳಿಸಾದ್ಮೇಲೆ ಟೀ ಕುಡಿತಾರೆ. ಯಾಕಂದರೆ ಬೆಳಗ್ಗೆ ಹರಿಬರಿಯಲ್ಲಿರ್ತಾರೆ. ಸೊ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮನ್ನು ಕಳಿಸಾದ್ಮೇಲೆ ಕುಡಿತಾರೆ ಫ್ರೀಯಾಗಿ. ಆಮೇಲೆ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂದ್ಬಿಟ್ಟು. ಸೊ ಬೆಳಗ್ಗೆ ಮಾತ್ರ ನಮ್ಮ ಮಮ್ಮಿ ಮಾಡ್ಕೊಂಡು ಕುಡಿತಾರೆ. ಸಾಯಂಕಾಲ ಬಂದಾಗ ನಾನೇ ಮಾಡಿಕೊಡ್ತೀನಿ. ಮತ್ತೆ ಮಮ್ಮಿ ರೊಟ್ಟಿ ಹಾಕ್ತಿದ್ದಾರೆ. ಎಂತಕ್ಕೆ ಅಂದರೆ ಪಾಪ ಕೆಲ್ಸಕ್ಕೆ ಹೋಗಬೇಕಿತ್ತು, ಟೈಮ್ ಆಗಿತ್ತು. ಬೆಳಗ್ಗೆನೇ ಹಾಕಿಕ್ಕಿದ್ರೆ ಅದು ತಣ್ಣಗಾಗುತ್ತೆ, ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅಪ್ಪಂಗೆ ಬಿಸಿ ಬಿಸಿ ಹಾಕ್ಕೊಡ್ತಿದ್ದಾರೆ. ಸೊ ನಮ್ಮ ಮನೇಲಿ ಎಲ್ಲರಿಗೂ ರವೆ ರೊಟ್ಟಿ ಅಂದರೆ ಇಷ್ಟ, ಯಾರಿಗೂ ಇಷ್ಟ ಇಲ್ಲ ಅನ್ನಂಗಿಲ್ಲ. ಸೊ ಅಪ್ಪನೂ ತಿಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಿದ್ದಾರೆ ಕೆಲಸಕ್ಕೆ. ಅಪ್ಪ ಕೆಲ್ಸಕ್ಕೆ ಹೋದ್ಮೇಲೆ ಅಮ್ಮ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ರು. ಯಾಕಂದರೆ ಇವತ್ತು ಶುಕ್ರವಾರ ಅಲ್ವಾ. ಸೊ ಸಾಲ್ಟ್ ದೀಪನೂ ಹಚ್ಚಿದ್ದಾರೆ. ಹೂವು ಎಲ್ಲ ಇಕ್ಕಿ ಕ್ಲೀನಾಗಿ ರೆಡಿ ಮಾಡಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ಅಮ್ಮ ರೆಡಿಯಾಗಿ ಎಲ್ಲಿಗೆ ಅಂದ್ಕೊಂಡ್ರ, ನಮ್ಮ ರಿಲೇಟಿವ್ಸ್ ಒಬ್ರದ್ದು ಗೃಹ ಪ್ರವೇಶ ಆಯಿತು. ಸೊ ಅಮ್ಮ ಅಲ್ಲಿಗೆ ಹೊರಟರು. ರಿಲೇಟಿವ್ಸ್ ಎಲ್ಲ ಇದ್ದ ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಮ್ಮ ಗೃಹ ಪ್ರವೇಶಕ್ಕೆ ಹೋಗಿದ್ರಲ್ಲ, ಅಲ್ಲಿ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ. ನೋಡಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ನೋಡಿ ಬ್ಯಾಗ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಒಳಗಡೆ ಏನಪ್ಪ ಗಿಫ್ಟ್ ಇರ್ಬೋದು ಅಂತ ನೋಡೋಣ. ಸೊ ಅಮ್ಮ ಓಪನ್ ಮಾಡ್ತಿದ್ದಾರೆ, ನೋಡೋಣ ಏನಿದೆ ಅಂತ. ವಾವ್, ಏನಿದೆ ನೋಡಿ, ಬೆಳ್ಳಿದಲ್ವಂತೆ, ಜರ್ಮನ್ ಸಿಲ್ವರ್ ಅಂತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಒಳಗಡೆ ಡಿಸೈನು ಚೆನ್ನಾಗಿದೆ, ಫುಲ್ ಶೈನಿಂಗ್ ಆಗಿದೆ. ಅಮ್ಮ ಒಂದೇ ಕೊಟ್ಟಿರೋದು? ಓ ಗಾಡ್, 2 ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮ ಆಂಟಿ CID ಥರ ಚೆಕ್ ಮಾಡ್ತಿದ್ದಾರೆ, ಜರ್ಮನ್ ಸಿಲ್ವರಾ ಇಲ್ಲ ಆ್ಯಕ್ಚುಯಲ್ ಸಿಲ್ವರ ಅಂತ. ಫುಲ್ ಅದು ಆಲ್ ಮಾರ್ಕು ಎಲ್ಲ ನಂಬರೆಲ್ಲ ಹುಡುಕ್ತಿದ್ದಾರೆ. ನಮ್ಮದೇ ಅಲ್ಲಿಂದ ಗೃಹ ಪ್ರವೇಶದಿಂದ ಬಂದಿದ್ದ ಗಿಫ್ಟ್ ನೋಡಿ ಗೈಸ್. ಅಮ್ಮ ಬರ್ತಾನೆ ಕಲ್ಲಂಗಡಿ ಅಂತ ತಗೊಬಂದಿದ್ರು. ಅವರೇ ಕಟ್ ಮಾಡಿಕೊಟ್ರು. ಯಾಕಂದರೆ ನಾವು ಕಟ್ ಮಾಡಿದ್ರೆ ಎಲ್ಲ ವೇಸ್ಟ್ ಮಾಡ್ತೀವಿ, ಇಲ್ಲಾಂದರೆ ಅರ್ಧ ತಿಂತೀವಿ ಅಂತ. ನಾನು ಕ್ಲೀನಾಗಿ ಅಮ್ಮನೇ ಕಟ್ ಮಾಡಿಕೊಟ್ಟಿದ್ದ. ನಾನು ಸಾಲ್ಟು ಪೆಪ್ಪರ್ ಹಾಕ್ಕೊಂಡು ತಿಂದೆ, ಚೆನ್ನಾಗಿರುತ್ತೆ ಅದು. ವಾಟರ್ಮೆಲನ್ ಆಬ್ವಿಯಸ್ಲಿ ಸ್ವೀಟ್ ಆಗಿರುತ್ತೆ. ಸೊ ಸ್ವೀಟ್ ಜೊತೆಗೆ ಇದೊಂದು ಸಾಲ್ಟು ಮತ್ತು ಪೆಪ್ಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡು ತಿಂತೀನಿ. 2 ವಾಟರ್ಮೆಲನ್ ತಿಂದಾದ್ಮೇಲೂ ಸ್ವಲ್ಪ ಉಳಿದಿತ್ತು. ಅದನ್ನು ಅಮ್ಮ ಸ್ಮಾಲ್ ಪೀಸಸ್ ಮಾಡಿಕೊಂಡ್ರು. ಯಾಕಪ್ಪ ಅಂದರೆ ಬನ್ನಿ ನೋಡೋಣ ಎಂತಕ್ಕೆ ಅಂತ. ಆಂಟಿ ಮನೇಲಿ ಮಸ್ಕ್ ಮೇಲೆ ಏನಿತ್ತು, ಹೋಗಿ ತಗೊಬಂದ್ವಿ. ಯಾಕಂದರೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಯಾಕಪ್ಪ ಮಾಡೋಕ್ಕಾಗಲ್ಲ ಅಂದರೆ ವೇಟ್ ಮಾಡಿ ಹೇಳ್ತೀನಿ ಮುಂದಿನ ಬ್ಲಾಗ್ಸಲ್ಲಿ.
ಎಕ್ಸಾಮ್ಸ್ ಓದಿ ತಲೆಬಿಸಿ ಮಾಡ್ಕೊಂಡಿರೋ ಮಕ್ಕಳಿಗೆ ಇಲ್ಲ ಸ್ಟೂಡೆಂಟ್ಸ್ಗೆ ಅವ್ರ ತಾಯಂದಿರು ಇದನ್ನು ಮಾಡಿಕೊಡ್ಬೋದು. ಈ ಸುಡೋ ಬಿಸಿಲಲ್ಲಿ ಈ ತಂಪಾದ ಜ್ಯೂಸನ್ನು ಕುಡಿದ್ರೆ ಬಾಡಿ ಡಿಹೈಡ್ರೇಟ್ ಆಗ್ದಲೂ ಇರುತ್ತೆ. ಫ್ರೂಟ್ಸ್ ತಿನ್ನೋದ್ರಿಂದ ಸ್ಕಿನ್ ಗ್ಲೋ ಕೂಡ ಆಗುತ್ತೆ. ಯಾವ ಮಕ್ಕಳೆಲ್ಲ ಫ್ರೂಟ್ಸ್ನ ಕಟ ಮಾಡ್ತಾರೋ ಈ ರುಚಿಕರವಾದ ಜ್ಯೂಸನ್ನು ಮಾಡಿಕೊಡಿ. ಜ್ಯೂಸ್ ಮಾಡೋಕ್ಕೆ ಬೇಕಾಗಿರೋದು ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ಹಣ್ಣು. ಅದನ್ನು ಪೀಸಸ್ ಆಗಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ಮೂತಾಗಿ ಒಂದು ಪೇಸ್ಟ್ ಇಲ್ಲ ಪ್ಯೂರಿ ಥರ ಮಾಡ್ಕೊಳ್ಳಿ. ಆವಾಗಲೇ ಹೇಳ್ದಂಗೆ ಅಮ್ಮ ಉಳಿದಿರೋ ವಾಟರ್ ಮೆಲನ್ನು ಕಟ್ ಮಾಡ್ಕೊಂಡ್ರು. ನೀವೇನು ಹೊಡ್ತಿದ್ದೀರಾ? ಅದು ಒಂದು ಬೀಜ ಇರೋದನ್ನ ಅಮ್ಮ ಬಿಡ್ತಿಲ್ಲ, ಕ್ಲೀನಾಗಿ ಎತ್ತಾಕ್ತಿದ್ದಾರೆ, ಯಾಕಂದರೆ ಅದು ಬೀಜ ಸಿಗಬಾರ್ದು ಬಾಯಿಗೆ ಅಂತ. ಇದು ನಿಮಗೆ ಆಪ್ಷನಲ್ಸ್, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಕುಡಿಯೋವಾಗ ವಾಟರ್ ಮೆಲನ್ ಬಾಯಿಗೆ ಸಿಕ್ಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ನಮ್ಮ ಹತ್ರ ಕ್ಯಾಶ್ಯೂ ನಟ್ಸ್, ಬಾದಾಮ್, ಒಣ ದ್ರಾಕ್ಷಿ, ಖರ್ಜೂರ ಇತ್ತು. ಸೊ ಅದೆಲ್ಲ ಹಾಕ್ಕೊಳಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎತ್ತಿಕೊಂಡ್ವಿ. ಸೊ ಈ ರೆಸಿಪಿಗೆ ಅಡಿಷ್ನಲ್ ಆಗಿ ಹಾಕೋಬೋದು ಅಂದರೆ ಏಲಕ್ಕಿ ಹಾಕಿದ್ರೆ ಘಮನೂ ಚೆನ್ನಾಗಿರುತ್ತೆ. ಸೈಡಲ್ಲಿ ಅಮ್ಮ ಜಾಗ್ರಿನ ಅಂದರೆ ಬೆಲ್ಲನ ಕರಗ್ಸೋಕ್ಕಿಕ್ಕಿದ್ರು. ಅದು ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ಕರಗಿಸ್ಕೋಬೋದು. ಆಮೇಲೆ ಅಮ್ಮ 2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಹಾಕಿ ನೆನೆಸಿದ್ರು, ಬಾಡಿಗೆ ತಂಪು ಅಂತ. ಸೊ ಸೈಡಲ್ಲಿ ಎತ್ತಿಕೊಂಡಿದ್ದ ಡೇಟ್ಸ್, ಕ್ಯಾಶ್ಯೂಸ್, ಬಾದಾಮ್ ಎಲ್ಲ ಸ್ಮಾಲ್ ಪೀಸಸ್ ಕಟ್ ಮಾಡಿ ಮಿಕ್ಸಿಗೆ ಹಾಕಿದ್ದಾರೆ. ಸೊ ಇದನ್ನು ಒಂದು ಒಳ್ಳೆ ಸ್ಮೂತ್, ಜಾಸ್ತಿ ನೀರು ಹಾಕ್ದಲೇ ಒಂದು ಪ್ಯೂರಿ ಥರ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಳಿ. ಸೊ ಇದು ನಮ್ಮ ಮನೆಯಲ್ಲಿ ಹಂಗೆ ಯಾರೂ ತಿನ್ನಲ್ಲ, ಎಸ್ಪೆಷಲಿ ಆಂಟಿ ಮತ್ತು ಹುಡುಗರು. ಅದಕ್ಕೆ ನಮ್ಮ ಮಮ್ಮಿ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊತಿದ್ದಾರೆ. ಸೊ ಈ ಪೇಸ್ಟ್ ಆ್ಯಡ್ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ಮಕ್ಕಳು ತಿನ್ನೋದು ಇಲ್ಲ ಅನ್ನೋಂಗಿಲ್ಲ, ಎಲ್ಲರೂ ತಿಂತಾರೆ, ಜ್ಯೂಸ್ ಅಲ್ವಾ ಅಂತ. ಸೊ ಪೇಸ್ಟ್ ಮಾಡ್ಕೊಂಡಿರೋದನ್ನ ಕರಗಿರೋ ಬೆಲ್ಲದ ನೀರಕ್ಕೆ ಮಿಕ್ಸ್ ಮಾಡಿಕೊಡಿ ಕ್ಲೀನಾಗಿ. ಈ ಪೇಸ್ಟ್ನ ಜ್ಯೂಸ್ಗೆ ಆ್ಯಡ್ ಮಾಡೋದ್ರಿಂದ ಒಂದು ಥಿಕ್ನೆಸ್, ಆಮೇಲೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಆವಾಗಲೇ ಕಟ್ ಮಾಡ್ಕೊಂಡಿರೋ ವಾಟರ್ ಮೆಲನ್ ಪೀಸಸ್ನ ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಬ್ಲೆಂಡ್ ಆಗೋಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಹಾಕಬೇಕಾಗಿರೋ ಮೇನ್ ಇಂಗ್ರೀಡಿಯನ್ನೇ ಕರ್ಬೂಜ ಹಣ್ಣಿನ ಪ್ಯೂರಿ. ನಾವು ಯಾವ್ದಾರ ಜ್ಯೂಸ್ ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಅದು. ಮಸ್ಕ್ ಮೆಲನ್ನು ಈ ಬೇಸಿಗೆಗಾಲದಲ್ಲಿ ತುಂಬ ಒಳ್ಳೆಯದು. ನಮ್ಮ ಬಾಡಿನ ತಂಪಾಗಿರುತ್ತೆ, ಆಮೇಲೆ ಡಿಹೈಡ್ರೇಟು ಆಗ್ದಲೇ ಇರುತ್ತೆ, ನಾನು ಆಲ್ರೆಡಿ ಹೇಳ್ದಂಗೆ. ಆ ಜ್ಯೂಸನ್ನ ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಆದಮೇಲೆ ನಾವು ನೆನೆಸಿಕ್ಕಿರೋ ಸಬ್ಜಾ ಸೀಡ್ಸನ್ನು ಹಾಕಿ. ಸೊ ಫೈನಲಿ ಜ್ಯೂಸ್ ರೆಡಿಯಾಗಿದೆ, ಬನ್ನಿ ಸರ್ವ್ ಮಾಡೋಣ. ಮೊದಲೇ ಸ್ವಲ್ಪ ಗಾರ್ನಿಷಿಗೆ ಅಂತ ಕಟ್ ಮಾಡ್ಕೊಂಡಿರೋ ಕ್ಯಾಶ್ಯೂ ನಟ್ಸ್ ಇಲ್ಲಿ, ಬಾದಾಮ್ ಇಲ್ಲಿ ಎಲ್ಲ ಸ್ವಲ್ಪ ಸೈಡಲ್ಲಿ ಎತ್ತಿಕೊಂಡಿದ್ದೆ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಗಾರ್ನಿಷಿಗೆ ಏನಾದರೂ ಬೇಕಾದರೂ ಹಾಕೋಬೋದು. ಉದಾಹರಣೆಗೆ ಪಿಸ್ತಾ, ವಾಲ್ನಟ್ಸ್, ಪಂಪ್ಕಿನ್ ಸೀಡ್ಸ್ ಇವನ್ನೆಲ್ಲ ಹಾಕೋಬೋದು. ನಾನಿಲ್ಲಿ ನನ್ನ ಹತ್ರ ಆಲ್ರೆಡಿ ಕಟ್ ಮಾಡ್ಕೊಂಡಿಕ್ಕಿರೋ ಅಂತಹ ಕ್ಯಾಶ್ಯೂಸ್, ಬಾದಾಮ್, ದ್ರಾಕ್ಷಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಖರ್ಜೂರ, ಆಮೇಲೆ ರಿಮೈನಿಂಗ್ ಎತ್ತಿಕೊಂಡಿದ್ದ ಸಬ್ಜಾ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಕಲರ್ಫುಲ್ ಆ್ಯಂಡ್ ಹೆಲ್ದಿಯಾಗೂ ಇದೆ. ಸೊ ಇದು ಹಾಕೋದ್ರಿಂದ ಜ್ಯೂಸ್ ಕುಡಿಯೋವಾಗ ಮಧ್ಯದಲ್ಲಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಇದನ್ನು ಹಾಕೋದು. ಸೊ ಯಾರೆಲ್ಲ ಹಣ್ಣುಗಳು ತಿನ್ನಲ್ವೋ, ಇಲ್ಲ ಡೇಟ್ಸು, ಕ್ಯಾಶ್ಯೂಸ್ ಯಾರೂ ತಿನ್ನಲ್ವೋ ಅವ್ರಿಗೆ ಈ ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿದೆ ಅಂತ ಕುಡ್ಕೊತಾರೆ. ಆರ್ಟಿಫಿಷಿಯಲ್ ಜ್ಯೂಸ್ಗಿಂತ ಮನೇಲಿ ಮಾಡಿರೋ ಹೆಲ್ತಿ ರೆಸಿಪಿ ಒಳ್ಳೆಯದು. ಬನ್ನಿ ನಮ್ಮ ಮನೇಲಿರೋ ಮಕ್ಕಳಿಗೆ ಕೊಡೋಣ. ಸೊ ಅವ್ರು ಕುಡಿದು ಏನಂತಾರೆ ನೋಡೋಣ. ವಾವ್, ಚೆನ್ನಾಗಿದೆ ಅಂದರು. ಇವನು ಎಸ್ಪೆಷಲಿ ಡ್ರೈ ಡೇಟ್ಸು, ಫ್ರೂಟ್ಸ್ ಏನೂ ತಿನ್ನಲ್ಲ, ಆದರೆ ಈ ಜ್ಯೂಸನ್ನ ಮಾತ್ರ ಕುಡ್ದ. ಸೊ ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೆ ನಾನು ಗ್ಲಾಸಲ್ಲಿ ಹಾಕೊಂಡು ಕುಡಿದೆ, ಆದರೆ ಯಮ್ಮಿ ಆಗಿ. ಆಗ್ತಾನೆ ಎಲ್ಲರೂ ನಿದ್ದೆ ಮಾಡಿ ಎದ್ದು ಟಿ ವಿ ನೋಡ್ತಾ ಕುಂತಿದ್ವಿ. ಆಂಟಿ ಹೇಳಿದ್ರು ನಮ್ಮ ಮನೇಲಿ ಗುಲಾಬ್ ಜಾಮೂನ್ ಇದೆ, ಅದರಲ್ಲಿ ಏನಾದರೂ ಮಾಡೋಣ ಅಂತ. ಸೊ ಫ್ರಿಡ್ಜ್ ಓಪನ್ ಮಾಡಿದ್ರೆ ಅದರಲ್ಲಿ ಐಸ್ ಕ್ರೀಮ್ಸ್ ಇತ್ತು, ಆಲ್ರೆಡಿ ಸ್ಟಾಕ್ ಇತ್ತು. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ರೆ ಆಂಟಿ ಒಂದು ಐಡಿಯಾ ಹೇಳಿದ್ರು. ಏನಪ್ಪ ಅಂದರೆ ಬನ್ನಿ ನೋಡೋಣ ಏನು ಅಂತ. ನನಗೂ ಈ ಐಡಿಯಾ ಕೇಳಿದಾಗ ಒಂದು ಸ್ವಲ್ಪ ವಿಯರ್ಡ್ ಅನಿಸ್ತು, ಯಾರೂ ತಿಂದಿರಲ್ಲಪ್ಪ ಅಂತ. ಆದರೆ ಒಂದು ಸತಿ ಟ್ರೈ ಮಾಡ್ಬೋದಲ್ಲ ಅಂತ ಟ್ರೈ ಮಾಡಿದ್ವಿ. ಸೊ ಫಸ್ಟ್ ಅದಕ್ಕೆ ಬೌಲ್ ತೊಗೊಂಡು ಐಸ್ ಕ್ರೀಮ್ಸ್ ಎಲ್ಲ ಎಷ್ಟು ಐಸ್ ಕ್ರೀಮ್ಸ್ ಇತ್ತೋ ಅದಕ್ಕೆಲ್ಲ ಬೌಲ್ಗೆ ಹಾಕಿದ್ವಿ. ಬೌಲ್ಗೆ ಹಾಕಿ ಗುಲಾಬ್ ಜಾಮೂನ್ನ ಒಂದು 4 to 5 ಇಲ್ಲ 6 to 7 ಪೀಸಸ್ ಏನೋ ಹಾಕಿದ್ವಿ. ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ಕಟ್ ಮಾಡಿದ್ವಿ ಪೀಸಸ್ ಆಗಿ. ಸೊ ಐಸ್ ಕ್ರೀಮ್ ತಿಂತ ಚೆನ್ನಾಗಿರುತ್ತೆ, ಅಂದರೆ ಬಾಯಿಗೆ ಸಿಗುತ್ತೆ ಅಂತ. ಸೊ ನಾನು ಕೇಳಿದೆ ಆಂಟಿ ನೀವೆಲ್ಲಿ ತಿಂದಿದ್ರಿ ಇದನ್ನು ಅಂತ. ಸೊ ಆಂಟಿ ಹೇಳಿದ್ರು, ನಾನೊಂದು ಮದುವೆಗೆ ಹೋಗಿದ್ದೆ, ಸೊ ಅಲ್ಲಿ ಈ ಥರ ಮಾಡಿಕೊಟ್ಟಿದ್ರು, ಚೆನ್ನಾಗಿತ್ತು ಅಂತ. ಸೊ ನಾವ್ಯಾಕೆ ಟ್ರೈ ಮಾಡ್ಬೋದಾ ಅಂತ ಇವತ್ತು ಟ್ರೈ ಮಾಡಿದ್ವಿ. ಇದನ್ನೆಲ್ಲ ಕಲಸಾದ್ಮೇಲೆ ಗುಲಾಬ್ ಜಾಮೂನ್ನ ಮತ್ತು ಐಸ್ ಕ್ರೀಮ್ನ
ಐಸ್ ಕ್ರೀಮ್ ಕಪ್ಸಿಗೆ ಮತ್ತೆ ಈ ಗುಲಾಬ್ ಜಾಮೂನು ಮತ್ತು ಐಸ್ ಕ್ರೀಮ್ ಮಿಕ್ಸ್ ಮಾಡಿರುವಂತಹ ಮಿಕ್ಸ್ಚರ್ನ ಮತ್ತೆ ಅದೇ ಕಪ್ಸಿಗೆ ಹಾಕ್ಬಿಟ್ಟು ಫ್ರೀಝರಲ್ಲಿಡಿ. ಒಂದು 2 to 3 hours ಇಡಬೇಕು, ಯಾಕಂದರೆ ಲಿಕ್ವಿಡ್ ಆಗಿರೋದು ಒಂದು ಸ್ವಲ್ಪ ಸಾಲಿಡ್ ಎಲ್ಲ ಗಟ್ಟಿ ಆಗಲಿ ಅಂತ. ಇಕ್ಕಿ ಕ್ಲೋಸ್ ಮಾಡಿದ್ವಿ. ಆದರೆ ನಾವು 15 to 20 minutesಲ್ಲೇ ತೆಗೆದ್ಬಿಟ್ವಿ, ಯಾಕಂದರೆ ನಮಗೆ ತಿನ್ನೋದಕ್ಕೆ ಕ್ಯೂರಿಯಾಸಿಟಿ. ಆಂಟಿ ಹೇಳಿದ್ರಲ್ವಾ ಚೆನ್ನಾಗಿರುತ್ತೆ ಅಂತ, ಸೊ ನಮಗೆ ಹೆಂಗಿರುತ್ತೋ ಹೆಂಗೆ ಟೇಸ್ಟ್ ಇರುತ್ತೋ ಅಂತ ತಿನ್ನೋ ಕ್ಯೂರಿಯಾಸಿಟಿ. ಸೊ ಫಸ್ಟ್ ನಾನೇ ಟೇಸ್ಟ್ ಮಾಡಿದ್ದು. ಸೊ ನೋಡಿ ಹೆಂಗಿದೆ, ಫುಲ್ಲು ಲಿಕ್ವಿಡ್ ಆಗಿದೆ, ಯಾಕಂದರೆ ನಾವು ಬೇಗ ತೆಗೆದ್ವಿ. ನೀವು 2 to 3 hours ಬಿಟ್ಟರೆ ಕ್ಲೀನಾಗಿ ಐಸ್ ಕ್ರೀಮ್ ಥರ ಇರುತ್ತೆ. ಸೊ ಟೇಸ್ಟ್ ಮಾತ್ರ ಸೂಪರಾಗಿತ್ತು, ನೀವೇ ಟ್ರೈ ಮಾಡ್ಕೊಳ್ಳಿ. ನಮ್ಮನೆ ಮೇಲ್ಗಡೆ ಆಂಟಿ ಇದನ್ನು ಬೇರೆ ತಂದುಕೊಟ್ರು, ಬೋಂಡಾ ಆಮೇಲೆ ಹಸಿಗೆ ಚೆನ್ನಾಗಿತ್ತು ಇದು. ಇದಾಗಿತ್ತು ನಮ್ಮ ಡೈಲಿ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬೆಲ್ ಐಕನ್ನ ಒತ್ಕೊಳ್ಳಿ.